ಹಲೋ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾವು ನಿಮ್ಮ BCom ಮತ್ತು BBA ಥರ್ಡ್ ಸೆಮಿಸ್ಟರ್ ಇಂಗ್ಲೀಷ್ ಕಾದಂಬರಿ ಏನಿದೆ, ಸೊ ಅದರಲ್ಲಿ ಬರುವಂತಹ ಮೊದಲನೇ ಕ್ಯಾರೆಕ್ಟರ್ ಎಲಿಜಾ ಡೂಲಿಟಲ್ ಫ್ಲವರ್ ಗರ್ಲ್ ಏನಿದ್ದಾಳೆ, ಸೊ ಅವಳ ಬಗ್ಗೆ ಕ್ವಶನ್ ಬಂದಾಗ, ಅಂದರೆ ಕ್ಯಾರೆಕ್ಟರ್ ಬಗ್ಗೆ ಕ್ವಶನ್ ಬಂದಾಗ ನೀವು ಬರಿಬೇಕಾಗಿರುವಂಥ ಪಾಯಿಂಟ್ಸ್ ಏನು ಮತ್ತು ಯಾವ ರೀತಿ ಬರಿಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಒಟ್ಟು 10 ಪ್ಲಸ್ ಪಾಯಿಂಟ್ ಬರೆದಾಗ ಮಾತ್ರ 5 ಅಂಕ ಬರುತ್ತೆ, ಯಾಕಂದರೆ ಪ್ರತಿ ಪಾಯಿಂಟ್ಗೂ ಹಾಫ್ ಮಾರ್ಕ್ಸ್ ಇರುತ್ತೆ. ಸೊ ಈಗ ಮೊದಲಿಂದ ನೋಡ್ತಾ ಹೋಗೋಣ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಯೂಟ್ಯೂಬ್ ಮೆಂಬರ್ಶಿಪ್ ಲಿಂಕ್ನ ಕೊಟ್ಟಿದ್ದೀವಿ. ಸೊ ಮೆಂಬರ್ಶಿಪ್ನ ನೀವು ಜಾಯ್ನ್ ಆಗೋದ್ರಿಂದ ಎಲ್ಲ ಸಬ್ಜೆಕ್ಟ್ಗಳ ನೋಟ್ಸ್ ನಿಮಗೆ ಸಿಗುತ್ತೆ. ಅದೊಂದಿಗೆ ಕಂಪ್ಲೀಟ್ ನೋಟ್ಸ್ನೊಂದಿಗೆ ನಿಮಗೆ ಅಕ್ಯುರೇಟ್ ಬೀಳುವಂಥ ಕ್ವಶನ್ಸ್ಗಳೇ ಸಿಗುತ್ತೆ. ಆದ್ದರಿಂದ ಯೂಟ್ಯೂಬ್ ಮೆಂಬರ್ಶಿಪ್ನ ಜಾಯ್ನ್ ಆಗಿ. ಕೆಳಗಡೆ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ, ಸೊ ಅದನ್ನು ಜಾಯ್ನ್ ಆಗಿ. ಮೊದಲನೇದ್ದು ಆ್ಯಟ್ ಬಿಗಿನಿಂಗ್, ಅಂದರೆ ಎಲಿಜಾ ಡೂಲಿಟಲ್ನ ನಾವು 3 ಸ್ಟೇಜ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಮೊದಲನೇದು ಆ್ಯಟ್ ಬಿಗಿನಿಂಗ್ ಅಂದರೆ ಮೊದಲು ಅವಳು ಹೇಗಿದ್ಲು. ಆ್ಯಟ್ ಮಿಡಲ್, ಸೊ ಭೇಟಿಯಾಗಕ್ಕೆ ಬಂದಾಗ, ಹೆನ್ರಿ ಅವರನ್ನು ಭೇಟಿಯಾಗಕ್ಕೆ ಬಂದಾಗ ಅವಳು ಹೇಗಿದ್ಲು. ಆ್ಯಟ್ ದ ಎಂಡ್, ಸೊ ಪಾರ್ಟಿ ಆದ ನಂತರ ಅವಳು ಹೇಗಿದ್ಲು ಅನ್ನೋದನ್ನು ನಾನು ಡಿವೈಡ್ ಮಾಡಿದ್ದೀನಿ. ಸೊ ಮೊದಲನೇ ಪಾಯಿಂಟು, ಎಲಿಜಾ ಡೂಲಿಟಲ್ ಈಸ್ ಎ ಪ್ರೊಟಾಗೋನಿಸ್ಟ್ ಆಫ್ ದ ಪ್ಲೇ. ಎಲಿಜಾ ಡೂಲಿಟಲ್ ಈ ನಾಟಕದ ನಾಯಕಿ. ಶಿ ಈಸ್ ನಾಟ್ ಅಟ್ ಆಲ್ ಅಟ್ರಾಕ್ಟಿವ್ ಪರ್ಸನ್, ಇವಳು ಒಬ್ಬ ಆಕರ್ಷಕ ವ್ಯಕ್ತಿಯಲ್ಲ. ಶಿ ಈಸ್ ಪರ್ಹ್ಯಾಪ್ಸ್ 20 year old, ಇವಳಿಗೆ ಬಹುಶಃ 20 ವರ್ಷ ವಯಸ್ಸಾಗಿರಬಹುದು. ಶಿ ಈಸ್ ಎ ಪುವರ್ ಆ್ಯಂಡ್ ಅನ್ರಿಫೈನ್ಡ್ ಫ್ಲವರ್ ಗರ್ಲ್, ಇವಳು ಒಬ್ಬ ತುಂಬ ಬಡ ಹೂ ಮಾರುವ ಹುಡುಗಿಯಾಗಿದ್ದಾಳೆ. ಶಿ ಸ್ಪೀಕ್ಸ್ ಇನ್ ಹೆವಿ ಕಾಕ್ನಿ ಆಕ್ಸೆಂಟ್, ಇವಳು ಭಾರಿ ಗಟ್ಟಿಸಾದ ಉಚ್ಚಾರದಲ್ಲಿ ಮಾತನಾಡುವಂಥ ವ್ಯಕ್ತಿ. ಶಿ ಸ್ಟ್ರಗಲ್ಸ್ ಟು ಮೇಕ್ ಎ ಸ್ಮಾಲ್ ಲಿವಿಂಗ್ ಬೈ ಸೆಲ್ಲಿಂಗ್ ಫ್ಲವರ್, ಇವಳು ಸಣ್ಣ ಹೂಗಳನ್ನು ಮಾರಾಟ ಮಾಡುವ ಮೂಲಕ ತನ್ನ ಜೀವನವನ್ನು ಕಷ್ಟಪಟ್ಟು ನಡೆಸುತ್ತಿದ್ದಾಳೆ. ಸೊ ಈ ಬ್ಲ್ಯಾಕ್ ಡಾರ್ಕ್ ಮಾಡಿರುವಂಥ ಪಾಯಿಂಟ್ಸ್ ಏನಿದೆ, ಸೊ ಇದನ್ನು ನೀವು ಶಾರ್ಟ್ಕಟ್ ಮಾಡ್ಕೋಬೋದು ಅಥವಾ ಇದನ್ನು ಸ್ಕಿಪ್ ಮಾಡ್ಬೋದು. ಶಿ ವಿಯರ್ ಎ ಲಿಟಲ್ ಸೇಲರ್ ಹ್ಯಾಟ್ ಆಫ್ ಅ ಬ್ಲ್ಯಾಕ್ ಸ್ಟ್ರಾ ವಿತ್ ದ ಡಸ್ಟ್ ಆ್ಯಂಡ್ ಸೂಟ್ ಹರ್ ಹೇರ್ ನೀಡ್ ವಾಷಿಂಗ್ ರ್ಯಾದರ್ ಬಾಡಿ. ಶಿ ವಿಯರ್ ಎ ಶಾಬಿ ಬ್ಲ್ಯಾಕ್ ಕೋಟ್ ದ್ಯಾಟ್ ರೀಚಸ್ ನಿಯರ್ಲಿ ಹರ್ ನೀಸ್ ಆ್ಯಂಡ್ ಈಸ್ ಶೇಪ್ಡ್ ಟು ಹರ್ ವೇಸ್ಟ್. ಇದು ಅವಳು ಮೊದಲು ತೊಟ್ಟಂಥ ಉಡುಗೆ. ಇವಳು ಕಪ್ಪು ಒಣ ಹುಲ್ಲಿನ ಸಣ್ಣದಾದಂತಹ ಒಂದು ನಾವಿಕರು ತೊಡುವಂತಹ ಟೋಪಿಯನ್ನು ಧರಿಸಿದ್ದಾಳೆ. ಇವಳು ಧೂಳಿನಿಂದ ತುಂಬಿರುವ ಕೂದಲುಗಳನ್ನು ಹೊಂದಿದ್ದಾಳೆ. ಇವಳ ಕೂದಲನ್ನು ತೊಳೆಯಬೇಕಾಗಿದೆ. ಮೊಣಕಾಲಿನವರೆಗೂ ಇರುವಂತಹ ಒಂದು ಕಪ್ಪು ಕೋಟನ್ನು ಇವಳು ಧರಿಸಿದ್ದಾಳೆ. ಶಿ ಆಲ್ವೇಸ್ ಸೇಸ್ ಐ ಆಮ್ ರೆಸ್ಪೆಕ್ಟೇಬಲ್ ಗರ್ಲ್, ಐ ಆಮ್ ಗುಡ್ ಗರ್ಲ್. ಸೊ ಇವಳು ಯಾವಾಗಲೂ ನಾನು ಗೌರವಾನ್ವಿತ ಹುಡುಗಿ, ನಾನು ಒಳ್ಳೆಯ ಹುಡುಗಿ ಎಂದು ಹೇಳಿಕೊಳ್ಳುತ್ತಾಳೆ. ಶಿ ಈಸ್ ಎ ಮೋರ್ ಎಮೋಷ್ನಲ್, ಇವಳು ಹೆಚ್ಚು ಭಾವುಕ ವ್ಯಕ್ತಿ. ಶಿ ಲಿವ್ಸ್ ಆಟ್ ಏಂಜಲ್ಸ್ ಕೋರ್ಟ್ ಡ್ರೂರಿ ಲೇನ್, ಇವಳು ಏಂಜಲ್ ಕೋರ್ಟ್ ಡ್ರೂರಿ ಲೇನ್ನಲ್ಲಿ ವಾಸಿಸಿದ್ದಾಳೆ, ಅವಳಿರುವಂಥ ಪ್ಲೇಸ್. ಇನ್ನು ಸೆಕೆಂಡು ಮಿಡಲ್ನಲ್ಲಿ ಹೇಗೆ ಬರಿಬೇಕು ಅಂದರೆ ಅವಳು ಮಿಡಲ್ ಪಾಯಿಂಟ್, ಅವಳು ಹೆನ್ರಿನ ಭೇಟಿಯಾಗಕ್ಕೆ ಬಂದಾಗ ಏನು ಪಾಯಿಂಟ್ಸ್ ಅಂದರೆ, ಶಿ ಈಸ್ ಕ್ವೈಟ್ ಎ ಕಾಮನ್ ಗರ್ಲ್, ಇವಳು ತುಂಬ ಸಾಮಾನ್ಯ ಹುಡುಗಿ. ವೆನ್ ಶಿ ಕೇಮ್ ಟು ಮೀಟ್ ಹೆನ್ರಿ ಟು ಲರ್ನ್ ಸ್ಪೀಕಿಂಗ್, ಶಿ ಡ್ರೆಸ್ಡ್ ಕ್ಲೀನ್ ಆ್ಯಸ್ ಶಿ ಕ್ಯಾನ್. ಯಾವಾಗ ಹೆನ್ರಿಯೊಂದಿಗೆ ಮಾತನಾಡುವುದನ್ನು ಕಲಿಯಲು ಬಂದಿರ್ತಾಳೆ, ಆವಾಗ ತನಗೆ ಸಾಧ್ಯವಾದಷ್ಟು ಸ್ವಚ್ಛ ಉಡುಗೆಯನ್ನು ಹಾಕಿಕೊಂಡು ಬಂದಿರ್ತಾಳೆ. ಸೊ ಈ ಪಾಯಿಂಟ್ನ ಕೂಡ ನೀವು ಸ್ಕಿಪ್ ಮಾಡ್ಬೋದು. ಇದು ಅವಳ ಡ್ರೆಸ್ಅಪ್ ಹೇಗಿತ್ತು ಹೆನ್ರಿನ ಮೀಟ್ ಆಗಕ್ಕೆ ಬಂದಾಗ ಅದರ ಬಗ್ಗೆ. ಶಿ ಹ್ಯಾಸ್ ಎ ಹ್ಯಾಟ್ ವಿತ್ 3 ostrich feathers, orange, blue and red. She wear a clean apron and a shabby coat. After bath she is extinguishedly clean, wearing simple blue cotton kimono printed cunningly with jasmine blossom. ಸೊ 2 ಮಿಕ್ಸ್ ಇದೆ ಇದರಲ್ಲಿ. ಅಂದರೆ ಅವಳು ಭೇಟಿ ಆಗಕ್ಕೆ ಬಂದಾಗ ಹೇಗೆ ತಾನು ತಯಾರಾಗಿ ಬಂದಿದ್ಲು, ಭೇಟಿಯಾದ ನಂತರ ಅವಳು ಕ್ಲೀನ್ ಆದ ನಂತರ ಹೇಗಾದ್ಲು ಅನ್ನೋದ್ರ ಬಗ್ಗೆ ಇದರಲ್ಲಿ ವಿವರಣೆ ಇದೆ. ಅವಳು ಭೇಟಿಗೆ ಬಂದಾಗ 3 ಆಸ್ಟ್ರಿಚ್ ಗರಿಗಳನ್ನು ತನ್ನ ಟೋಪಿಯಲ್ಲಿ ಹಾಕಿದ್ದಾಳೆ. ಕಿತ್ತಳೆ ಬಣ್ಣ, ನೀಲಿ ಬಣ್ಣ ಮತ್ತು ಕೆಂಪು ಬಣ್ಣ. ಸ್ವಚ್ಛವಾದ ಎಪ್ರಾನ್ ತೊಟ್ಟುಕೊಂಡಿದ್ದಾಳೆ. ಆದರೆ ಅವಳನ್ನು ಬದಲಾಯಿಸ್ತಾನಲ್ಲವ, ಆವಾಗ ಅವಳು ಹಾಕುವಂಥ ಬಟ್ಟೆ ಹೇಗಿತ್ತಂದರೆ ಒಂದು ಕಾಟನ್ ಬ್ಲೂ, ಸೊ ನೀಲಿ ಬಣ್ಣದ ಕಾಟನ್ ಪ್ರಿಂಟೆಡ್ ಇರುವಂಥ ಒಂದು ಬಟ್ಟೆಯನ್ನು ಹಾಕಿಕೊಳ್ತಾಳೆ. ಮತ್ತು ಸಣ್ಣದಾದಂತಹ ಬಿಳಿ ಮಲ್ಲಿಗೆ ಹೂವನ್ನು ಧರಿಸಿದ್ದಾಳೆ. ಶಿ ನೆವರ್ ಲವ್ಡ್ ಹರ್ ಫಾದರ್, ಶಿ ನೆವರ್ ಬಿಲೀವ್ಡ್ ಹಿಮ್, ಅವಳು ಎಂದಿಗೂ ತನ್ನ ತಂದೆಯನ್ನು ಪ್ರೀತಿಸಲಿಲ್ಲ, ತನ್ನ ತಂದೆಯನ್ನು ನಂಬಲಿಲ್ಲ. ಇನ್ನು ಎಂಡ್ಗೆ, ಆಫ್ಟರ್ ಟ್ರೈನಿಂಗ್ ಹರ್ ಪ್ರೋಗ್ರೆಸ್ ಈಸ್ ರಿಮಾರ್ಕೆಬಲ್, ನೌ ಹರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಹೈಯರ್ ಸೋಷಿಯಲ್ ಡೆವಲಪ್ಡ್. ತರಬೇತಿ ನಂತರ ಅವಳ ಪ್ರಗತಿ ಗಮನಾರ್ಹವಾಗಿದೆ, ಅವಳಿಗೆ ತುಂಬ ಉನ್ನತ ಸಾಮಾಜಿಕ ತಿಳುವಳಿಕೆ ಬಂದಿದೆ.
ಇನ್ ಎ ಗ್ಯಾದರಿಂಗ್ ಎಲಿಜಾ ಲುಕ್ಸ್ ಎಲಿಗೆಂಟ್ ಆ್ಯಂಡ್ ಸ್ಪೀಕ್ಸ್ ನಿಯರ್ ಪರ್ಫೆಕ್ಟ್ ಪ್ರೊನೌನ್ಸಿಯೇಷನ್. ಸಭೆಯಲ್ಲಿ ಎಲಿಜಾ ಸೊಗಸಾಗಿ ಕಾಣುತ್ತಿದ್ದಾಳೆ ಮತ್ತು ಪರಿಪೂರ್ಣವಾದ ಉಚ್ಚಾರಣೆಯನ್ನು ಮಾಡುತ್ತಿದ್ದಾಳೆ. ಶಿ ಈಸ್ ಕಾನ್ಫಿಡೆಂಟ್, ಶಿ ಹ್ಯಾಡ್ ಯುನಿಕ್ ಸ್ಟೈಲ್, ಫೀಲಿಂಗ್ ಕ್ಯಾಪ್ಟಿವ್ಡ್. ಅವಳು ತನ್ನ ವಿಶಿಷ್ಟವಾದ ಶೈಲಿಯಿಂದ ಎಲ್ಲರನ್ನ ಆಕರ್ಷಿಸುತ್ತಾಳೆ ಮತ್ತು ವಿಶ್ವಾಸವನ್ನು ಹೊಂದಿದ್ದಾಳೆ. ಇನ್ ದ ಅಂಬಾಸಡರ್ಸ್ ಗಾರ್ಡನ್ ಪಾರ್ಟಿ ಎಲಿಜಾ ಸಕ್ಸಸ್ಫುಲ್ಲಿ ಪಾಸ್ಡ್ ಆ್ಯಸ್ ಡಚಸ್. ರಾಯಭಾರಿಗಳ ಪಾರ್ಟಿ ಏನಿರುತ್ತೆ ಅದರಲ್ಲಿ ಎಲಿಜಾ ಉನ್ನತ ದರ್ಜೆಯ ಮಹಿಳೆಯಾಗಿ ಡಚಸ್ ಆಗಿ ಉತ್ತೀರ್ಣಗೊಳ್ಳುತ್ತಾಳೆ. ಶಿ ಅಚೀವ್ಡ್ ಹರ್ ಸ್ಪೀಚ್ ಮ್ಯಾನರ್ಸ್ ಕಾನ್ಫಿಡೆನ್ಸ್. ಅವಳು ತನ್ನ ಮಾತಿನ ನಡವಳಿಕೆಯನ್ನು ಸುಧಾರಿಸುವ ಮೂಲಕ ಆತ್ಮವಿಶ್ವಾಸವನ್ನು ಹೊಂದಿದ್ದಾಳೆ. ಇನ್ ದ ಎಂಡ್ ಎಲಿಜಾ ಅಪ್ಸೆಟ್ ಬಿಕಾಸ್ ಆಫ್ ಇಗ್ನೋರೆನ್ಸ್ ಆಫ್ ಹರ್ ಎಮೋಷನಲ್ ಸ್ಟೇಟ್ ಆ್ಯಂಡ್ ಹರ್ ಕಾಂಟ್ರಿಬ್ಯೂಷನ್ ಬೈ ಪ್ರೊಫೆಸರ್. ಕೊನೆಯಲ್ಲಿ ಎಲಿಜಾ ತನ್ನ ಸ್ಥಿತಿ ಮತ್ತು ಪ್ರಾಧ್ಯಾಪಕನ ಅಜ್ಞಾನ, ತನ್ನ ಬಗೆಗಿನ ನಿರ್ಲಕ್ಷ್ಯದಿಂದ ಅಸಮಾಧಾನಗೊಳ್ಳುತ್ತಾಳೆ. ಶಿ ಫೀಲ್ಸ್ ಪ್ರೆಷರ್, ಆಂಗ್ಸೈಟಿ, ಫೀಲಿಂಗ್ಸ್ ಇನ್ವಿಸಿಬಲ್, ಡಿಸ್ಟ್ರೆಸ್ಡ್, ಫ್ರಸ್ಟ್ರೇಟೆಡ್ ಆ್ಯಂಡ್ ಹರ್ಟ್. ಇವಳು ಒತ್ತಡ, ಆತಂಕ ಅನುಭವಿಸುತ್ತಿದ್ದಾಳೆ, ಒಳಗೆ ದುಃಖಿತಳಾಗಿದ್ದಾಳೆ, ನಿರಾಶೆಯಿಂದ ನೋವು ಅನುಭವಿಸುತ್ತಿದ್ದಾಳೆ. ಶಿ ಫಿಯರ್ಸ್ ಫ್ಯೂಚರ್ ಈಸ್ ಅನ್ಸರ್ಟೇನ್. ಭವಿಷ್ಯ ಅನಿಶ್ಚಿತವಾಗಿದೆ ಎಂದು ಭಯಪಡುತ್ತಿದ್ದಾಳೆ. ನೌ ಶಿ ಡಿಸೈಡ್ಸ್ ಟು ಎಂಡ್ ದ ಎಕ್ಸ್ಪೆರಿಮೆಂಟ್. ಶಿ ಥಿಂಕ್ಸ್ ಶಿ ಕ್ಯಾನ್ ನೋ ಲಾಂಗರ್ ವರ್ಕ್ ಆ್ಯಸ್ ಫ್ಲವರ್ ಗರ್ಲ್ ಬಿಕಾಸ್ ನಾಟ್ ಅಚೀವ್ಡ್ ಅಪ್ಪರ್ ಕ್ಲಾಸ್. ಈಗ ಅವಳು ಪ್ರಯೋಗವನ್ನು ಕೊನೆಗೊಳಿಸಲು ನಿರ್ಧರಿಸಿದ್ದಾಳೆ. ಉನ್ನತ ದರ್ಜೆ ಸಾಧಿಸಿದ ಕಾರಣ, ಅಂದರೆ ಈಗ ಅವಳು ಸಾಮಾನ್ಯ ಹುಡುಗಿಯಲ್ಲ, ಉನ್ನತ ದರ್ಜೆ ಹುಡುಗಿಯಂತೆ ಕಾಣ್ತಾ ಇರೋದ್ರಿಂದ ಇವಳು ಮುಂದೆ ಹೂ ಮಾರಲು ಸಾಧ್ಯವಿಲ್ಲ ಅನ್ನೋದನ್ನು ಚಿಂತಿಸ್ತಾಳೆ. ಶಿ ಫೀಲ್ಸ್ ಶಿ ಈಸ್ ಡಿಪೆಂಡೆಂಟ್, ಶಿ ವಾಂಟ್ ಇಂಡಿಪೆಂಡೆನ್ಸ್ ಆ್ಯಂಡ್ ರೆಸ್ಪೆಕ್ಟ್. ಅವಳು ತನಗೆ ತಾನು ಅನ್ಕೊತಾಳೆ, ನಾನು ಹೆನ್ರಿ ಮೇಲೆ ಮತ್ತು ಕರ್ನಲ್ ಮೇಲೆ ಅವಲಂಬಿತನಾಗಿದ್ದೇನೆ. ಆದ್ದರಿಂದ ಅವಳು ಏನು ಮಾಡ್ತಾಳೆ, ಸ್ವಾತಂತ್ರ್ಯವನ್ನು ಮತ್ತು ಗೌರವವನ್ನು ತಾನು ಬಯಸೋದಕ್ಕೆ ಪ್ರಾರಂಭಿಸ್ತಾಳೆ. ಸೊ ಈ ರೀತಿಯಾಗಿ ಇವಳ ಸ್ಟೋರಿ. ಇದಿಷ್ಟು ಅವಳ ಕ್ಯಾರೆಕ್ಟರ್ನ ಪಾಯಿಂಟ್ಸ್ಗಳು. 10+ ಪಾಯಿಂಟ್ಗಳನ್ನು ನೀವು ಬಿಗಿನಿಂಗ್, ಮಿಡಲ್, ಎಂಡ್ ಮೂರಲ್ಲೂ ಕೂಡಿಸಿ ಟೋಟಲ್ 10 ಪಾಯಿಂಟ್ ಮೇಲೆ ನೀವು ಬರೆದಾಗ ಮಾತ್ರ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಧನ್ಯವಾದಗಳು.